ಭಾಳ ಕಷ್ಟಪಟ್ಟಿದ್ದೀವಿ ಸಿನಿಮಾ. ಏನು ಬಜೆಟ್ ಕೊಟ್ಟಿದ್ರು ಆ ಬಜೆಟಲ್ಲೇ ಅದ್ಭುತವಾಗಿ ಏನು ಮಾಡೋಕ್ಕೆ ಸಾಧ್ಯನೋ ಅಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದೀವಿ. ಕಡೆಗೆ ನಮಗೊಂದು ಆಸೆ ಇರುತ್ತೆ ಏನಂದರೆ ಹೆಚ್ಚೆಚ್ಚು ಜನರಿಗೆ ತಲುಪಲಿ ಅಂತ. ಸೊ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅಷ್ಟೇ ಸರ್. ನಾನಂತೇಳಿ ಸಿಕ್ಕಾಪಟ್ಟೆ ದುಡ್ಡು ಹಾಕಿ ಅಂತ ಹೇಳೋದಿಲ್ಲ. ನಿಮ್ಮ ಕೈಲಿ ಏನು ಶಕ್ತಿ ಇದೆಯೋ ಆ ಶಕ್ತಿ ಹಾಕಿ ಒಂದು ಪಬ್ಲಿಸಿಟಿ ಮಾಡಿ ಒಳ್ಳೆ ಡಿಸ್ಟ್ರಿಬ್ಯೂಟರ್ ಮೂಲಕ ಒಂದಷ್ಟು ಥಿಯೇಟರ್ಗಳಲ್ಲಿ ಸಿನಿಮಾ ರಿಲೀಸ್ ಮಾಡಿಕೊಡಿ. ಯಾತಕ್ಕೆ ಹೇಳ್ತೀನಿ ಅಂದರೆ, ನೀವೇ ನೋಡಿದ್ರಿ ಟ್ರೈಲರಲ್ಲಿ ಒಂದಷ್ಟು ವಿಷಯಗಳು ನಿಮ್ಗೆ ಗೊತ್ತಾಗ್ಬೋದು, ಗೊತ್ತಾಗದೇ ಇರ್ಬೋದು. ಸುಮ್ಮನೆ ತೇಲ್ಸುವಂಥ ಒಂದು ಸಿನಿಮಾ ಮಾಡಿಲ್ಲ, ಏನೋ ಒಂದು ಸಿನಿಮಾ ಮಾಡಬೇಕು ಅಂತ ಮಾಡಿಲ್ಲ. ಒಂದು ವಿಷಯ ಇದೆ, ಗಟ್ಟಿ ವಿಷಯ ಇದೆ. ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ, ಜೀವ ಮತ್ತು ಜೀವನದ ಮೌಲ್ಯವನ್ನು ಹೇಳುವ ಪ್ರಯತ್ನ ಮಾಡಿದ್ದೀವಿ. ಇಡೀ ಸಿನಿಮಾ ಬೇಕಾದ್ರೆ ಇದನ್ನು ರಕ್ತಮಯವಾಗಿ ಮಾಡ್ಬೋದಿತ್ತು, ರಕ್ತಪಾತನೇ ಹರಿಸ್ಬಿಡ್ಬೋದಿತ್ತು. ಬಟ್ ನಾನು ಸ್ವಲ್ಪ ನಿಷ್ಪಕ್ಷಪಾತಿಯಾಗಿ ಒಂದು ಬೇರೆ ರೀತಿಯಾಗಿ, ಅಂದರೆ ಬ್ಲಡ್ ಆನ್ ಸ್ಕ್ರೀನಲ್ಲಿ ಜಾಸ್ತಿ ತೋರಿಸಬಾರ್ದು ಅನ್ನೋ ಒಂದು ಅಜೆಂಡಾ ಇಟ್ಕೊಂಡೇ ಅದು ಅಂಡರ್ ಪ್ಲೇ ಮಾಡಿರುವಂತಹ ಸಿನಿಮಾ. ವ್ಯಾಲ್ಯೂಸ್ ಇದೆ, ಆ ವ್ಯಾಲ್ಯೂ ಉಳಿಬೇಕು ಅಂತಂದರೆ ಸಿನಿಮಾನು ಉಳಿಬೇಕು. ಅವಾಗಷ್ಟೇ ಆ ಥರದೊಂದು ಆಲೋಚನೆಗಳು ಮತ್ತೆ ಮುಂದುವರ್ಲಿಕ್ಕೆ ಸಾಧ್ಯ. ಇಲ್ಲಾಂದರೆ ನಾವು ವ್ಯಾಲ್ಯೂ ಎಲ್ಲ ಹೇಳ್ಕೊಂಡು ಏನಾರು ಮಾಡೋದು, ನಾವು ಬೇರೆ ಥರ ಮಾಡ್ಕೊಂಬಿಡೋಣ ನಾವು ಅಂತ ಕಮರ್ಷಿಯಲ್ ಆಗಿಬಿಡ್ತೀವಿ. ಅದಕ್ಕೊಂಚೂರು ನಿಮ್ಮ ಸಪೋರ್ಟ್ ಇರಲಿ. ಹಾಗಾಗಿ ಪ್ರೊಡ್ಯೂಸರ್ಗೆ ನಾವು ನಿಮ್ಮ ಮುಂದೆ ಬೇಡ್ಕೊಳ್ತಾ ಇದ್ದೀವಿ. ಭಾಳ ಕಷ್ಟಪಟ್ಟಿದ್ದೀವಿ ಸಿನಿಮಾ. ಏನು ಬಜೆಟ್ ಕೊಟ್ಟಿದ್ರು ಆ ಬಜೆಟಲ್ಲೇ ಅದ್ಭುತವಾಗಿ ಏನು ಮಾಡೋಕ್ಕೆ ಸಾಧ್ಯನೋ ಅಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದೀವಿ. ಕಡೆಗೆ ನಮಗೊಂದು ಆಸೆ ಇರುತ್ತೆ ಏನಂದರೆ ಹೆಚ್ಚೆಚ್ಚು ಜನರಿಗೆ ತಲುಪಲಿ ಅಂತ. ಸೊ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅಷ್ಟೇ ಸರ್. ನಾನಂತೇಳಿ ಸಿಕ್ಕಾಪಟ್ಟೆ ದುಡ್ಡು ಹಾಕಿ ಅಂತ ಹೇಳೋದಿಲ್ಲ. ನಿಮ್ಮ ಕೈಲಿ ಏನು ಶಕ್ತಿ ಇದೆಯೋ ಆ ಶಕ್ತಿ ಹಾಕಿ ಒಂದು ಪಬ್ಲಿಸಿಟಿ ಮಾಡಿ ಒಳ್ಳೆ ಡಿಸ್ಟ್ರಿಬ್ಯೂಟರ್ ಮೂಲಕ ಒಂದಷ್ಟು ಥಿಯೇಟರ್ಗಳಲ್ಲಿ ಸಿನಿಮಾ ರಿಲೀಸ್ ಮಾಡಿಕೊಡಿ. ಯಾತಕ್ಕೆ ಹೇಳ್ತೀನಿ ಅಂದರೆ, ನೀವೇ ನೋಡಿದ್ರಿ ಟ್ರೈಲರಲ್ಲಿ ಒಂದಷ್ಟು ವಿಷಯಗಳು ನಿಮ್ಗೆ ಗೊತ್ತಾಗ್ಬೋದು, ಗೊತ್ತಾಗದೇ ಇರ್ಬೋದು. ಸುಮ್ಮನೆ ತೇಲ್ಸುವಂಥ ಒಂದು ಸಿನಿಮಾ ಮಾಡಿಲ್ಲ, ಏನೋ ಒಂದು ಸಿನಿಮಾ ಮಾಡಬೇಕು ಅಂತ ಮಾಡಿಲ್ಲ. ಒಂದು ವಿಷಯ ಇದೆ, ಗಟ್ಟಿ ವಿಷಯ ಇದೆ. ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ, ಜೀವ ಮತ್ತು ಜೀವನದ ಮೌಲ್ಯವನ್ನು ಹೇಳುವ ಪ್ರಯತ್ನ ಮಾಡಿದ್ದೀವಿ. ಇಡೀ ಸಿನಿಮಾ ಬೇಕಾದ್ರೆ ಇದನ್ನು ರಕ್ತಮಯವಾಗಿ ಮಾಡ್ಬೋದಿತ್ತು, ರಕ್ತಪಾತನೇ ಹರಿಸ್ಬಿಡ್ಬೋದಿತ್ತು. ಬಟ್ ನಾನು ಸ್ವಲ್ಪ ನಿಷ್ಪಕ್ಷಪಾತಿಯಾಗಿ ಒಂದು ಬೇರೆ ರೀತಿಯಾಗಿ, ಅಂದರೆ ಬ್ಲಡ್ ಆನ್ ಸ್ಕ್ರೀನಲ್ಲಿ ಜಾಸ್ತಿ ತೋರಿಸಬಾರ್ದು ಅನ್ನೋ ಒಂದು ಅಜೆಂಡಾ ಇಟ್ಕೊಂಡೇ ಅದು ಅಂಡರ್ ಪ್ಲೇ ಮಾಡಿರುವಂತಹ ಸಿನಿಮಾ. ವ್ಯಾಲ್ಯೂಸ್ ಇದೆ, ಆ ವ್ಯಾಲ್ಯೂ ಉಳಿಬೇಕು ಅಂತಂದರೆ ಸಿನಿಮಾನು ಉಳಿಬೇಕು. ಅವಾಗಷ್ಟೇ ಆ ಥರದೊಂದು ಆಲೋಚನೆಗಳು ಮತ್ತೆ ಮುಂದುವರ್ಲಿಕ್ಕೆ ಸಾಧ್ಯ. ಇಲ್ಲಾಂದರೆ ನಾವು ವ್ಯಾಲ್ಯೂ ಎಲ್ಲ ಹೇಳ್ಕೊಂಡು ಏನಾರು ಮಾಡೋದು, ನಾವು ಬೇರೆ ಥರ ಮಾಡ್ಕೊಂಬಿಡೋಣ ನಾವು ಅಂತ ಕಮರ್ಷಿಯಲ್ ಆಗಿಬಿಡ್ತೀವಿ. ಅದಕ್ಕೊಂಚೂರು ನಿಮ್ಮ ಸಪೋರ್ಟ್ ಇರಲಿ. ಹಾಗಾಗಿ ಪ್ರೊಡ್ಯೂಸರ್ಗೆ ನಾವು ನಿಮ್ಮ ಮುಂದೆ ಬೇಡ್ಕೊಳ್ತಾ ಇದ್ದೀವಿ.